ವಿಷಯ ಅವಶ್ಯಕ ಹೊಲಿಗೆ ಸಾಧನ ಸಲಕರಣೆಗಳು ಅಂತ. ಹೊಲಿಗೆಯನ್ನ ಹಾಕೋದಕ್ಕೆ ಏನೇನು ಸಾಧನ ಸಲಕರಣೆಗಳು ಬೇಕು? ಮೊದಲನೇದಾಗಿ ಬಟ್ಟೆ, ಎರಡನೇದು ದಾರ, ಕತ್ತರಿ. ಇವಿಷ್ಟು ಹೊಲಿಗೆ ಹಾಕೋದಕ್ಕೆ ಇನ್ನೂ ಬೇಕಾಗ್ತಕ್ಕಂಥ ಸಾಧನ ಸಲಕರಣೆಗಳು. ಅಳತೆ ಟೇಪು. ಏನೇನು ಬೇಕು? ಅಳತೆ ಟೇಪು, ಮತ್ತೆ ಕತ್ತರಿಸೋದಕ್ಕೆ ಟೇಬಲ್ ಬೇಕು, ಬಟ್ಟೆ ಕಟ್ ಮಾಡಕ್ಕೆ ಟೇಬಲ್ ಬೇಕು. ಇನ್ನು ನೆಕ್ಸ್ಟ್ ಇದು ಮಾರ್ಕರ್ ಬೇಕು. ನೆಕ್ಸ್ಟ್ ನಾವು ಯಾವ ಸ್ಥಳದಲ್ಲಿ ಕೂರ್ಬೇಕು ಅಂದ್ರೆ ಬಟ್ಟೆಯನ್ನ ಹೊಲಿಗೆ ಕತ್ತರಿಸೋದಕ್ಕೆ ಅಥವಾ ಹೊಲಿಯೋದಕ್ಕೆ ಬೆಳಕು ಮತ್ತು ಗಾಳಿ ಇರುವ ಸ್ಥಳದಲ್ಲಿ ಕೂಡ ಕೂತ್ಕೋಬೇಕು. ಬೆಳಕು ಮತ್ತು ಗಾಳಿ ಇರುವ ಜಾಗದಲ್ಲಿ. ಇಲ್ಲ ಅಂದ್ರೆ ಕತ್ಲಲ್ಲಾದ್ರೆ ಅಳತೆ ತಪ್ಪಾಗತ್ತೆ ಅಂತ. ಇವು ಬಟ್ಟೆ ಏನಾದ್ರೂ ಒಂದು ಉಡುಪನ್ನ ಹೊಲಿಬೇಕಂದ್ರೆ ಬಟ್ಟೆ ಬೇಕೇ ಬೇಕು. ಬಟ್ಟೆಯಿಂದ ಹೊಲಿಯಕ್ಕೆ ಬರೋದಿಲ್ಲ. ನೆಕ್ಸ್ಟ್ ದಾರ. ಅದನ್ನ ಎರಡು ಬಟ್ಟೆಗಳನ್ನ ಯಾವ್ದ್ರಿಂದ ಜೋಡಿಸ್ತೀವಿ? ದಾರನೇ ಬೇಕು, ಇಂಪಾರ್ಟೆಂಟ್. ಆ ದಾರನೇ ನಮಗೆ ದಾರನೂ ಬೇಕಾಗುತ್ತೆ. ನೆಕ್ಸ್ಟ್ ಕತ್ತರಿ. ನಮಗೆ ಬೇಕಾದ ಒಂದು ಅಳತೆಗೆ ಕತ್ತರಿಸ್ಕೊಳ್ಳೋದಕ್ಕೆ ಕತ್ತರಿ ಬೇಕು. ನೆಕ್ಸ್ಟ್ ಅಳತೆ ಟೇಪು. ಅಳತೆ ಟೇಪ್ ಏನಕ್ಕೆ ಬೇಕು? ಅಳತೆ ಮಾಡ್ಕೊಳ್ಳೋದಕ್ಕೆ ಸಹ ಅಳತೆ ಟೇಪು ಬೇಕಾಗುತ್ತೆ. ನೆಕ್ಸ್ಟ್ ಟೇಬಲ್. ಬಟ್ಟೆಯನ್ನ ಕತ್ತರಿಸೋದಕ್ಕೆ ಬಟ್ಟೆ ಟೇಬಲ್ ಅನ್ನ ಅಂದ್ರೆ ಟೇಬಲ್ ನನ್ನ ನಾವು ಬಳಕೆ ಮಾಡ್ಕೊಳ್ತೀವಿ. ಮತ್ತೆ ಮಾರ್ಕರ್ ಅಂದ್ರೆ ಬಟ್ಟೆಯ ಮೇಲೆ ಗುರುತನ್ನ ಹಾಕೋದಿಕ್ಕೆ, ಬಟ್ಟೆಯ ಮೇಲೆ ಗುರುತು ಮಾಡೋದಿಕ್ಕೆ ಮಾರ್ಕರ್ ಅನ್ನ ನಾವು ಬಳಸ್ತೀವಿ. ಇನ್ನು ಕೆಲವು ಅಳತೆಯಲ್ಲಿ ಬೇಕಾಗ್ತಕ್ಕಂಥವಿದಾವೆ. ಇನ್ನು ಅಳತೆ ಪಟ್ಟಿನಲ್ಲಿ ಎಲ್ಲ ಅಳತೆ ಅಂತೇಳಿ ಒಂದು ಅಳತೆ ಪಟ್ಟಿ ಬರುತ್ತೆ. ಇದು ನಾವು ಸ್ಕೇಲ್ ಈ ತರ ಎಲ್ಲ ಅಳತೆ ಇರುತ್ತೆ. ಮತ್ತೆ ಇನ್ನೊಂದು ಈ ತರ ಶೇಪ್ ಅಲ್ಲಿ, ಇದು ಪ್ಯಾಂಟ್ಗಳಲ್ಲಿ ಶೇಪ್ಗೆ ಕೊಡ್ತಾರೆ ಇದನ್ನ. ಇವೆಲ್ಲವೂ ಸಹ ಅಳತೆ ಟೇಪ್ ಅಲ್ಲಿ ಬರ್ತಕ್ಕಂಥ ಸ್ಕೇಲ್ಗಳಿವೆ. ಅಂದ್ರೆ ನೇರ ಅಳತೆಯಲ್ಲಿ ಬರ್ತಕ್ಕಂಥವು. ಮತ್ತೆ ಪ್ಯಾಂಟ್ಗಳಲ್ಲಿ ಬಳಕೆ ಆಗ್ತಕ್ಕಂಥ ಕೆಲವು 3 ತರದ ಸ್ಕೇಲ್ಗಳು ಬರ್ತವೆ. ಅವನ್ನ ನಾವು ಬಳಕೆ ಮಾಡ್ಕೊಳ್ತೀವಿ. ಇವು ಇಷ್ಟು ಸಾಧನಗಳು ಬರ್ತವೆ. ನೇರ ಅಳತೆ, ಎಲ್ ಅಳತೆ ಮತ್ತು ವಾಲ್ ಅಳತೆ ಅಂತೇಳಿ 3 ಅಳತೆ ಪಟ್ಟಿ ಬರ್ತವೆ. ಇವು ನೇರ ಅಳತೆ, ಇದು ನೇರ ಅಳತೆ, ನೇರ ಅಳತೆ, ಇದು ನೇರ. ನೋಡಿ ಇಲ್ಲಿ ಸ್ಟ್ರೈಟ್ ಇದೆಯಲ್ವಾ, ನೇರ ಅಳತೆ. ಮತ್ತೆ ವಾಲ್ ಅಳತೆ ಅಂತ ಹೇಳಿದ್ರೆ ಇದು ಸ್ವಲ್ಪ ಈ ಟೈಪ್ ಅಲ್ಲಿ ಗೊತ್ತಾ, ಪ್ಯಾಂಟ್ಗಳಲ್ಲಿ ನಾವು ಬಳಸ್ತೀವಿ ಇದನ್ನ. ಪ್ಯಾಂಟ್ಗಳಲ್ಲಿ ಬಳಕೆ ಮಾಡ್ಕೊಳ್ತೀವಿ ಇದನ್ನ. ಅದು ವಾಲ್ ಅಳತೆ. ನೆಕ್ಸ್ಟ್ ಎಲ್ ಅಳತೆ. ಇದು ಎಲ್ ಅಕ್ಷರ ಇದೆಯಲ್ಲ, ಇದು ನೋಡಿ ಇಲ್ಲಿ ಎಲ್. ನೆಕ್ಸ್ಟ್ ಇವು ಈ ರೀತಿಯಾಗಿ ನಾವು ಬಳಕೆ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಅಳತೆ ಪಟ್ಟಿ. ನಾವು ಅಳತೆ ಪಟ್ಟಿ ನೋಡಿದಾಗ ಅಳತೆ ಪಟ್ಟಿ ಎಷ್ಟಿರುತ್ತೆ? ಸುಮಾರು 152 ಸೆಂಟಿಮೀಟರ್ ಇರುತ್ತೆ. ಎಷ್ಟಿರುತ್ತೆ? 152 ಸೆಂಟಿಮೀಟರ್ ಇರುತ್ತೆ. ಅಂದ್ರೆ 1 ಇಂಚು ಅಂದ್ರೆ ಏನು ನಿಮ್ಗೆ ಗೊತ್ತಿದೆಯಾ? ಇಂಚು ಅಂದ್ರೆ ಎಷ್ಟು? 1 ಇಂಚಿಗೆ ಎಷ್ಟು ಸೆಂಟಿಮೀಟರ್ ಅಂತಂದ್ರೆ ಅಳತೆ ಟೇಪಿನ ಬಗ್ಗೆ 1 ಇಂಚಿಗೆ ನೋಡಿ, 1 ಇಂಚಿಗೆ 2.5 ಸೆಂಟಿಮೀಟರ್. ಇದು ನಿಮಗೆ ತಿಳಿದಿದೆ. ಇದು 1 ಇಂಚಿಗೆ 2 ಬರ್ಕೋಬೇಕು, ಯಾಕಂದ್ರೆ ನಿಮಗೆ ಇವೆಲ್ಲ ತಿಳಿದಿರ್ಬೇಕು. ಇದು 2.5 ಸೆಂಟಿಮೀಟರ್ ಅಂತೇಳಿ. ಈಗ 1 ಇಂಚಿಗೆ 2 ಸೆಂಟಿಮೀಟರ್. ಒಂದು ಅಳತೆ ಟೇಪಿನ ಉದ್ದ ಎಷ್ಟಿರುತ್ತೆ? 152 ಸೆಂಟಿಮೀಟರ್ ಇರುತ್ತೆ ಒಂದು ಅಳತೆ ಟೇಪ್. ಈಗ ನಾನು
ಸೆಂಟಿಮೀಟರ್. 100 ಸೆಂಟಿಮೀಟರ್. ಎಷ್ಟು ಸೆಂಟಿಮೀಟರ್? 100 ಸೆಂಟಿಮೀಟರ್. 100 ಸೆಂಟಿಮೀಟರ್. ಹಾಗಾದ್ರೆ 1 ಕಿಲೋಮೀಟರ್ಗೆ ಎಷ್ಟು ಮೀಟರ್? 1 ಕಿಲೋಮೀಟರ್ಗೆ 1 ಕಿಲೋಮೀಟರ್ಗೆ 1 ಕಿಲೋಮೀಟರ್ಗೆ 1000 ಮೀಟರ್. ಅರ್ಥ ಆಯ್ತಾ? ಈಗ ನೀವು ದಾರಿಯಲ್ಲಿ ಹೋಗ್ತೀರಾ, ಯಾರಾದ್ರೂ ಕೇಳ್ತಾರೆ, ಓ ನೆಕ್ಸ್ಟ್ ಇಂಥ ಒಂದು ಊರು ರಂಗಾಪುರ ಎಷ್ಟು ಕಿಲೋಮೀಟರ್ ಇದೆ ಅಂತ ಕೇಳ್ತಾರೆ ಅಲ್ವಾ? ಅವಾಗ ಏನ್ ಹೇಳ್ತೀರಾ? ಅರ್ಧ ಕಿಲೋಮೀಟರ್ ಇದೆ, ಇಲ್ಲ 1 ಕಿಲೋಮೀಟರ್ ಇದೆ ಅಂತ ಹೇಳ್ತೀರಲ್ವಾ? ಅದು ನಿಮಗೆ ಗೊತ್ತಿರ್ಬೇಕು. ಎಷ್ಟು? 1 ಮೀಟರ್ಗೆ ಎಷ್ಟು, 1 ಕಿಲೋಮೀಟರ್ಗೆ ಎಷ್ಟು ಮೀಟರ್ ಅಂತೇಳಿ ನೀವು ತಿಳಿದಿರ್ಬೇಕು ಅದನ್ನ. ಅರ್ಥ ಆಯ್ತಾ? ಈಗ ಅಳತೆ ಟೈಪ್ ಇದ್ದಾಯ್ತು. ನೆಕ್ಸ್ಟ್ ಕತ್ತರಿ. ಕತ್ತರಿ ಅಂದ್ರೆ ಒಂದು ಹೆಬ್ಬೆರಳು ಮತ್ತು ಉಳಿದ 4 ಬೆರಳುಗಳನ್ನ ಹಾಕಿ ಇಡಿಯನ್ನ ಹಿಡಿದು ಕತ್ತರಿಸ್ತಕ್ಕಂಥದ್ದು. ಅದಕ್ಕೆ ಕತ್ತರಿ ಎಲ್ಲ ನೋಡಿದಿರಲ್ವಾ? ಇದು ಚಿಕ್ಕ ಕತ್ತರಿ, 2 ಬೆರಳು 1 ಹೆಬ್ಬೆರಳು ಹಾಕ್ತೀವಿ. ಇನ್ನೊಂದು ಕತ್ತರಿ, ದೊಡ್ಡ ಕತ್ತರಿಗೆ ಈ 4 ಬೆರಳನ್ನ ಹಾಕ್ಬಿಟ್ಟು ಈ ಕಡೆ ಹೆಬ್ಬೆರಳನ್ನ ಹಾಕ್ತೀವಿ. ಹೌದಾ? ಇದು ಕತ್ತರಿ ಅಂತಕ್ಕಂಥದ್ದು. ಅರ್ಥ ಆಗಲ್ಲ ಕತ್ತರಿ ಬಗ್ಗೆ. ದಾರ ಇನ್ನೇನು, ದಾರದಲ್ಲಿ ರೀಲ್ ದಾರ ಬರುತ್ತೆ. ದಾರಗಳಲ್ಲೂ ಕೂಡ ವಿಧಗಳಿದ್ದಾವೆ. ರೇಷ್ಮೆ ದಾರ ಬರುತ್ತೆ, ಅದು ಕೈ ಕಸೂತಿಗೆ ಬಳಸ್ತಕ್ಕಂಥದ್ದು. ಈ ದಾರ ಮಾಮೂಲಿ ದಾರಗಳು ಕಲರ್ಗಳಲ್ಲಿ ಬರುತ್ತೆ. ಯಾವ ಕಲರ್ಗೆ ಯಾವ ಬಟ್ಟೆಗೆ ಹಾಕಿ ಹೊಲಿಬೇಕಂತ ತಿಳಿದಿರ್ಬೇಕು. ದಾರ ಕೂಡ ಕಾಟನ್ ದಾರ ಬರುತ್ತೆ, ಅದು ರೀಲ್ ದಾರ ಅಂದ್ರೆ ಬಟ್ಟೆ ಹೊಲಿಯೋದಿಕ್ಕೆ. ನಾವು ಇನ್ನೊಂದು ದಾರವನ್ನ ನೋಡಿದೀವಿ, ಕೈ ಕಸೂತಿನಲ್ಲಿ DMC ದಾರಗಳಲ್ಲಿ ಇಷ್ಟ ಆಯ್ತು. ನೆಕ್ಸ್ಟ್ ಬಟ್ಟೆಗಳಲ್ಲಿ ಹಲವಾರು ಬಟ್ಟೆಗಳನ್ನ ನಾವು ನೋಡಿದೀವಲ್ವಾ? ಕಾಟನ್ ಬಟ್ಟೆ ನೋಡಿದ್ದೀವಿ, ರೇಷ್ಮೆ ಬಟ್ಟೆ ನೋಡಿದ್ದೀವಿ. ಇದು ಅಳಿಸ್ತಾ ಆಯ್ತಾ? ಈಗ ಬಟ್ಟೆಗಳಲ್ಲೂ ಸಹ ಹಲವಾರು ಬಟ್ಟೆಗಳನ್ನ ನಾವು ನೋಡಿದ್ದೀವಿ. ಕಾಟನ್ ಬಟ್ಟೆ, ನೆಕ್ಸ್ಟ್ ರೇಷ್ಮೆ ಬಟ್ಟೆ, ಮತ್ತೆ ಪಾಲಿಸ್ಟರ್ ಬಟ್ಟೆ, ಮತ್ತೆ ಪಾಪ್ಲಿನ್ ಬಟ್ಟೆ. ಇಷ್ಟು ಬಟ್ಟೆಗಳ ವಿಧಗಳು ಸಹ ಬರ್ತವೆ ಇದರಲ್ಲಿ. ಈಗ ಕಾಟನ್ ಬಟ್ಟೆ ಹತ್ತಿಗಳಿಂದ ನಾವು ಬಳಕೆ ಮಾಡ್ತೀವಿ. ರೇಷ್ಮೆ ಬಟ್ಟೆ ಅದು ಕೂಡ ಗಿಡದಲ್ಲಿ ಅಂದ್ರೆ ಒಂದು ಹುಳುವಿನಿಂದ ಬರ್ತಕ್ಕಂಥ ಒಂದು ದಾರ. ಇದು ಪಾಲಿಸ್ಟರ್ ಬಟ್ಟೆ, ಕಾಟನ್ ಮತ್ತೆ ಇನ್ನು ಬೇರೆ ಪ್ಲಾಸ್ಟಿಕ್ ಅಂದ್ರೆ ತರದನ್ನು ಮಿಕ್ಸ್ ಮಾಡಿ ಪಾಲಿಸ್ಟರ್ ಬಟ್ಟೆಯನ್ನ ರೆಡಿ ಮಾಡ್ತಾರೆ. ಪಾಪ್ಲಿನ್ ಅದು ಸಹ ಕಾಟನ್ ನಲ್ಲೇ ಬರ್ತಕ್ಕಂಥದ್ದು. ಇಷ್ಟು ಬಟ್ಟೆಗಳ ವಿಧಗಳಲ್ಲಿ ಬರ್ತಕ್ಕಂಥದ್ದು. ಇವು ನಮಗೆ ಇಷ್ಟು ಮೇನ್ ಬೇಕೇ ಬೇಕು ನಮಗೆ ಹೊಲಿಯೋದಿಕ್ಕೆ, ಹೌದಲ್ವಾ? ಯಾವುದೇ ಒಂದು ಉಡುಪನ್ನ ತಯಾರು ಮಾಡೋದಿಕ್ಕೆ ಇಷ್ಟು ಬಟ್ಟೆ, ದಾರ, ಕತ್ತರಿ, ಅಳತೆ ಟೇಪು, ಟೇಬಲ್ಗಳು, ಕತ್ತರಿ, ಮಾರ್ಕಿಂಗ್ ಚಾಕು, ಮತ್ತೆ ಒಂದು ಪೇಪರ್ಗಳು ಅಂದ್ರೆ ನ್ಯೂಸ್ ಪೇಪರ್ ಇರ್ಬೋದು, ಅಂದ್ರೆ ಕರಡು ರೀತಿಯ ಕಟ್ ಮಾಡ್ಕೊಳ್ಳೋದಕ್ಕೆ ಪೇಪರ್ಸ್ ಕೂಡ ಬೇಕಾಗುತ್ತೆ. ಇಷ್ಟು ಈ ಒಂದು ಹೊಲಿಗೆ ಸಾಧನದ ಸಲಕರಣೆಗಳಲ್ಲಿ ನಾವು ಬಳಕೆ ಮಾಡ್ತೀವಿ. ಈಗ ನಾವು ಅಳತೆ ಟೈಪಿಂಗ್ ಬಗ್ಗೆ ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ಕತ್ತರಿಗಳಲ್ಲೂ ಸಹ ಹಲವಾರು ರೀತಿ ಇದಾವೆ. ಸುಮಾರು ದೊಡ್ಡ ಅಂದ್ರೆ ಸಣ್ಣ ಕತ್ತರಿಗಳು ಇದ್ದಾವೆ. ಅಂದ್ರೆ ದಾರವನ್ನ ಕತ್ತರಿಸೋದಕ್ಕೆ ಮಾತ್ರ ಸಣ್ಣ ಕತ್ತರಿಯನ್ನು ನಾವು ಬಳಸ್ತೀವಿ. ಹೊಲಿಗೆ ಆದ್ಮೇಲೆ ಚಿಕ್ಕ ದಾರಗಳನ್ನ ಕತ್ತರಿಸೋದಕ್ಕೆ ಇಂಥ ಒಂದು ಕತ್ತರಿಗಳನ್ನ ಉಪಯೋಗಿಸ್ತೀವಿ. ದೊಡ್ಡ ಕತ್ತರಿ ಅಂದ್ರೆ ಬಟ್ಟೆ ಕತ್ತರಿಸೋದಕ್ಕೆ ಮಾತ್ರ. ಆಯ್ತಾ? ಕತ್ತರಿಗಳಲ್ಲೂ ಸಹ ಹಲವಾರು ರೀತಿಯ ಕತ್ತರಿಗಳು ಇದ್ದಾವೆ. ಇದಾಯ್ತು ಅಲ್ವಾ? ಉಳಿಸ್ಲಪ್ಪ ಬರ್ಕಂಡ
4 ಇಂಚಿಗೆ ಎಷ್ಟು ಸೆಂಟಿಮೀಟರ್ ಆಗುತ್ತೆ ಬೇಗ ಯಾರು ಹೇಳ್ತೀರಾ ಗಣಿತ 1 ಸೆಂಟಿಮೀಟರ್ 8.20 ನೋಡಪ್ಪ 4 ಇಂಟು 2.5 ಗುಣಿಸ್ರಿ 5 4 20 ಇಲ್ಲಿ ನೆಕ್ಸ್ಟ್ 2 4 8 0 8 2 10 ಇಲ್ಲಿ ಎಷ್ಟಾಯ್ತು ಇಲ್ಲಿ ಒಂದು ಸಂಖ್ಯೆಯನ್ನ ಬಿಟ್ಟು ಪಾಯಿಂಟ್ ಇದೆ ಅಲ್ವಾ ಹಾಗಾಗಿ ಒಂದು ಸಂಖ್ಯೆಯನ್ನ ಬಿಟ್ಟು ಪಾಯಿಂಟ್ ಇದೆ ಎಷ್ಟಾಯ್ತು 10 ಸೆಂಟಿಮೀಟರ್ ಆಯ್ತು ಅರ್ಥ ಆಯ್ತಾ ಗಣಿತ ಬರುತ್ತಲ್ವಾ ಮತ್ತೆ ಯಾಕೆ ತಪ್ಪು ಮಾಡಿದ್ರಿ ಅಂದ್ರೆ 10 ಸೆಂಟಿಮೀಟರ್ ಆಗುತ್ತೆ 4 ಇಂಚಿಗೆ 10 ಸೆಂಟಿಮೀಟರ್ ಅಂದ್ರೆ ಇದನ್ನ ನೀವು ತಿಳಿದಿರ್ಬೇಕು ಉದಾಹರಣೆಗೆ 10 ಇಂಚಿಗೆ ಎಷ್ಟು ಸೆಂಟಿಮೀಟರ್ 10 ಇಂಚಿಗೆ ಎಷ್ಟು ಸೆಂಟಿಮೀಟರ್ ಬೇಗ 10 ಇಂಚಿಗೆ ಎಷ್ಟು ಸೆಂಟಿಮೀಟರ್ ಅಂದ್ರೆ ಯಾರು ಹುಡುಗರು ಪ್ರಯತ್ನ ಪಡಬೇಕು ಲೆಕ್ಕ ಬರುತ್ತಲ್ಲ ಗುಣಾಕಾರ ಲೆಕ್ಕ ಹೆಂಗ್ ಲೆಕ್ಕ ಮಾಡಿದೆ ತೋರಿಸು ನೀನೇ ಮಾಡಬಾರ್ದು ಗುಣಾಕಾರ ಬೇಗ ಅದು ಎಲ್ರಿಗೂ ಗೊತ್ತಾಗ್ಬೇಕಲ್ಲ ಅದು ಹೇಳ್ಬೇಕು ಅವರಿಗೆ ಈಗ ಒಂದು ಸಂಖ್ಯೆಯನ್ನ ಬಿಟ್ಟು ಪಾಯಿಂಟ್ ಮತ್ತೆ ಇಡ್ಬೇಕು ಗೊತ್ತಾಯ್ತಾ 25 ಸೆಂಟಿಮೀಟರ್ ಅಷ್ಟೇ 10 ಸೆಂಟಿಮೀಟರ್ಗೆ ಎಷ್ಟು 25 ಸೆಂಟಿಮೀಟರ್ ಹುಡುಗರ ಕಡೆಯಿಂದ ಯಾರು ಹೇಳಿಲ್ಲ ಇಷ್ಟು ಬರುತ್ತೆ ಇದನ್ನ ನೀವು ತಿಳಿದಿರ್ಬೇಕು ಆಯ್ತಾ ಈಗ ಯಾರಾದ್ರೂ ಲೆಕ್ಕ ಕೇಳ್ತಾರಪ್ಪ ತಾಯಿ ನಿಮ್ಗೆ ಎಷ್ಟು ಹಿಂಗೆ ಇಷ್ಟು ದುಡ್ಡು ಐತೆ ಇಷ್ಟು ಆಗುತ್ತೆ ನಾವು ಇಷ್ಟು ಮಾಡಿದ್ವಿ ದುಡ್ಡು ಎಷ್ಟಾಗುತ್ತೆ ಅಂತ ಕೇಳಿದಾಗ ಏನು ಹೇಳ್ತೀರಾ ನಿಮ್ಮ ಮನೆಗಳಲ್ಲಿ ಎಲ್ಲರೂ ಮೆಕ್ಕೆಜೋಳ ಮಾರಿರ್ತೀರಲ್ವಾ ಎಲ್ಲರೂ ಲೆಕ್ಕ ಬರಲ್ಲ ಅವಾಗ ನೀವೇನ್ ಮಾಡ್ಬೇಕು ಉದಾಹರಣೆಗೆ ಒಂದು 50 ಚೀಲ ಆಗಿದೆ ಅಂತ ತಿಳ್ಕೊಳ್ಳಿ 200 ರೂಪಾಯಿ 2000 ಕ್ವಿಂಟಲ್ ಇರುತ್ತೆ ಅಲ್ವಾ ಅವಾಗ ಏನ್ ಮಾಡ್ತೀರಾ ಗುಣಿಸಬೇಕು ನಿಮ್ಮ ಮನೆಗೆ ನೀವು ಲೆಕ್ಕವನ್ನ ಹೇಳ್ಬೇಕಾಗುತ್ತೆ ಅವರು ಇಷ್ಟು ಕಡಿಮೆ ಕೊಟ್ಟಿದ್ದಾರೆ ಅಂತ ಲೆಕ್ಕ ನೀವು ಹೇಳ್ಬೇಕಾಗುತ್ತೆ ನಿಮ್ಮ ಪೇರೆಂಟ್ಸ್ಗಳಿಗೆ ಅರ್ಥ ಆಯ್ತಾ ಅರ್ಥ ಆಯ್ತೇನ್ರಪ್ಪ ಹುಡುಗರಿಗೆ ಇದು ಇಂಚುಗಳಲ್ಲಿ ನಾವು ನಮ್ಮ ಮನುಷ್ಯರ ಭಾರತದಲ್ಲಿ ಸಾಮಾನ್ಯವಾಗಿ ಸುಮಾರು ಒಬ್ಬ ಮನುಷ್ಯನ ಉದ್ದ 160 ಸೆಂಟಿಮೀಟರ್ ಇರುತ್ತೆ ಎಷ್ಟು ಸೆಂಟಿಮೀಟರ್ ಇರುತ್ತೆ 160 ಸೆಂಟಿಮೀಟರ್ ಅಂದ್ರೆ ನಾವು ಗಾರ್ಮೆಂಟ್ಸ್ ಗಳಲ್ಲೆಲ್ಲ ಟೋಟಲ್ ಆಗಿ ಒಬ್ಬೊಬ್ಬರ ಅಳತೆನೇ ತಗೊಳ್ಳಲ್ಲ ಏನ್ ಮಾಡ್ತೀವಿ ಒಬ್ಬ ಮನುಷ್ಯನ ಸಾಮಾನ್ಯವಾದ ಎಲ್ಲರಿಗೂ ಸಾಮಾನ್ಯವಾದ ಉದ್ದವನ್ನ ತಗೊಳ್ತೀವಿ ಏನ್ ಮಾಡ್ತಾರೆ ಇದು ಪುರುಷರ ಅಳತೆ ಇದು ಪುರುಷರ ಸಾಮಾನ್ಯವಾಗಿ ಪುರುಷರ ಎಷ್ಟಿರುತ್ತೆ ಪುರುಷರದು 160 ಸೆಂಟಿಮೀಟರ್ ಪುರುಷರದಿರುತ್ತೆ ಆದ್ರೆ ಸುಮಾರು 152 ಸೆಂಟಿಮೀಟರ್ ಅಂದ್ರೆ 152ರಿಂದ 55 ಇಷ್ಟು ಮಹಿಳೆಯರ ಉದ್ದವನ್ನ ತಗೊಳ್ತಾರೆ ಸಾಮಾನ್ಯವಾಗಿ 152ರಿಂದ 155ವರೆಗೂ ಮಹಿಳೆಯರ ಉದ್ದ ಇರುತ್ತೆ ಸಾಮಾನ್ಯವಾಗಿ ಭಾರತದಲ್ಲಿ ನಮ್ಮ ಒಂದು ಸಾಮಾನ್ಯವಾಗಿ ಇಷ್ಟು ಉದ್ದ ಇರ್ತಾರೆ ಅರ್ಥ ಆಯ್ತಾ ಅದಕ್ಕಿಂತ ಹೆಚ್ಚಿಗೆ ಇರಲ್ಲ ಮತ್ತೆ ಕುಳ್ಳುಗೂ ಇರಲ್ಲ ಒಂದು ಸಾಮಾನ್ಯವಾದ ಅಳತೆ ಅರ್ಥ ಆಯ್ತಾ ಇಷ್ಟು ಒಂದು ಅಳತೆ ಇರುತ್ತೆ ಇಲ್ಲಿ ಈ ಅಳತೆಯ ಪ್ರಕಾರವಾಗಿ ನಾವು ಮನುಷ್ಯ ಅಂದ್ರೆ ರೆಡಿಮೇಡ್ ಗಾರ್ಮೆಂಟ್ಸ್ ಗಳಲ್ಲಿ ಉಡುಪನ್ನ ತಯಾರು ಮಾಡ್ತಾರೆ ಅರ್ಥ ಆಗ್ತಿದೆಯಾ ನಿಮ್ಗೆ ಈಗ ಎಲ್ರಿಗೂ ರೆಡಿಮೇಡ್ ಅಂಗಡಿಗಳು ಇವಾಗ ಜಾಸ್ತಿ ಆಗಿದೆ ಅಲ್ವಾ ನೀವೆಲ್ಲ ಉಡುಪುಗಳನ್ನ ಹೊಲಿಸ್ತೀರಾ ಶರ್ಟ್ ಎಲ್ಲ ತಗೊಂಡಿರಲ್ವಾ ಹುಡುಗರು ಶರ್ಟ್ ಎಲ್ಲ ತಗೊಂಡಿರಲ್ವಾ ರೆಡಿನ ಹೊಲಿಸಿರೋದ ರೆಡಿ ಅಲ್ವಾ ಹೆಚ್ಚು ಎಲ್ಲವೂ ಕೂಡ ಹುಡುಗಿಯರು ಅಷ್ಟೇ ಎಲ್ಲ ಉಡುಪುಗಳು ಸಿದ್ಧ ಉಡುಪುಗಳು ಅಂದ್ರೆ ಗಾರ್ಮೆಂಟ್ಸ್ ಗಳಿಂದ ಅಂಗಡಿಗಳಲ್ಲಿ ರೆಡಿ ಆಗಿರೋದನ್ನ ನಾವು ತಗೊಂಡು
ತಗೊಳ್ತೀವಿ. ಅದರಲ್ಲಿ ಸಹ ಸಾಮಾನ್ಯವಾಗಿ ಒಂದು ಸಾಮಾನ್ಯ ಅಳತೆ ಒಂದು ಅಳತೆಗಳಲ್ಲೂ ಸಹ 2-3 ತರ ಬರುತ್ತೆ. ಅಂದ್ರೆ ತುಂಬಾ ದಪ್ಪ ಇರೋರಿಗೆ ಲಾರ್ಜ್ ಸೈಜ್ ಅಂತ ಕರಿತೀವಿ ಅಳತೆಗಳಲ್ಲಿ. ಅಂದ್ರೆ ಮಾಮೂಲಿ ಅಳತೆ ಅಂದ್ರೆ ಒಂದು ಅದರದ್ದೇ ಆದ ಒಂದು ಅಳತೆ ಇರುತ್ತೆ. ಸಾಮಾನ್ಯವಾಗಿ 160 ಸೆಂಟಿಮೀಟರ್ ಅಂದ್ರೆ ಸಾಮಾನ್ಯವಾಗಿ ಒಂದೇ ಒಂದು ಅವರ ದಪ್ಪ ಉದ್ದ ಒಂದೇ ತರ ಇರುತ್ತೆ. ಸ್ವಲ್ಪ ದಪ್ಪ ಆದ್ರಪ್ಪ ಅವ್ರಿಗೆ ಏನ್ ಮಾಡ್ಬೇಕು, ಸ್ವಲ್ಪ ಲಾರ್ಜ್ ಸೈಜ್ ಅನ್ನ ತಗೊಳ್ತೀವಿ. ಅಂದ್ರೆ ಸ್ವಲ್ಪ ಲೂಸ್ ಇರೋದನ್ನ ತಗೊಳ್ತಾರೆ. ಈಗ ಬಟ್ಟೆಯಿಂದ ನೀವು ನೋಡಿರ್ಬೋದು ಅವ್ರು ಹೆಂಗಿದ್ದಾರೆ ಅಂತ ಕೇಳ್ತಾರೆ. ಅವಾಗ ಒಬ್ಬರನ್ನ ಗುರುತಿಸ್ತಾರೆ, ನೋಡಿ ಅವ್ರ ತರ ಇದ್ದಾರೆ, ದಪ್ಪ ಇದ್ದಾರೆ ಅಂದ್ರೆ ಅವ್ರು ಇನ್ನು ಡಬಲ್ ಎಕ್ಸ್ ಅಂತ ಕರೀತಾರೆ, ಡಬಲ್ ಸೈಜ್ ಅಂತ ಕರೀತಾರೆ. ಹೌದಾ? ಹಾಗೆ ಆ ರೀತಿಯಾಗಿ ನಿಮಗೆ ಬಟ್ಟೆಯನ್ನ ಕೊಡ್ತಾರೆ ಅಂಗಡಿಗಳಲ್ಲಿ. ಇನ್ನು ಈಗ ಅದ್ರ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ಅದ್ರ ಬಗ್ಗೆ ಇದು ಮಾಡೋಣ. ಆಯ್ತಾ? ನೆಕ್ಸ್ಟ್ ಇನ್ನು ಇದರಲ್ಲಿ ಅವಶ್ಯಕ ವಸ್ತುಗಳ ಸಾಧನ ಸಲಕರಣೆಗಳಲ್ಲಿ ಇನ್ನೂ ಕೆಲವು ಬರ್ತವೆ. ಈಗ ಅಳತೆಗೆ ಅರ್ಥ ಆಯ್ತಲ್ವಾ? ಎಷ್ಟು ಉದ್ದ ಎಷ್ಟು ಅಗಲ ಅಂತೇಳಿ. ಈಗ ಒಂದು ಟೇಬಲಿನ ಉದ್ದ 6 ಇಂಚು ಮತ್ತೆ ಅಗಲ 8 ಇಂಚು. ಇಷ್ಟು ಬಟ್ಟೆಯನ್ನ ಕತ್ತರಿಸೋದಕ್ಕೆ ಟೇಬಲ್ ಇರ್ತಕ್ಕಂಥ ಅಗಲ ಮತ್ತು ಉದ್ದ ಇಷ್ಟು. ಇಷ್ಟು ಒಂದು ಟೇಬಲಿನ ಅಗಲ ಮತ್ತು ಉದ್ದ ಬೇಕಾಗುತ್ತೆ. 8 ಅಗಲ ಉದ್ದ 6, ಅಗಲ 8 ಉದ್ದ 6 ಇರ್ತಕ್ಕಂಥ ಒಂದು ಟೇಬಲ್ ಅನ್ನು ನಾವು ಬಳಕೆ ಮಾಡ್ಕೊಳ್ತೀವಿ. ಒಂದು ಚಿಕ್ಕದಾಗಿ, ಇನ್ನು ದೊಡ್ಡ ದೊಡ್ಡ ಗಾರ್ಮೆಂಟ್ಸ್ ಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇರ್ತವೆ ಎಲ್ಲವೂ ಸಹ. ಅಂದ್ರೆ ಸುಮಾರು ಇಡೀ ಬಟ್ಟೆಯನ್ನೇ ಹಾಸ್ಕೊಂಡಿರ್ತಾರೆ. ಅದನ್ನ ಲೇಔಟ್ ಸಿಸ್ಟಮ್ ಅಂತ ಕರೀತಾರೆ. ಅದನ್ನ ಏನಂತಾರೆ? ಲೇಔಟ್ ಸಿಸ್ಟಮ್. ಅಂದ್ರೆ ಆ ಗಾರ್ಮೆಂಟ್ಸ್ ಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇಡೀ ಬಟ್ಟೆಯನ್ನೇ ಫುಲ್ ಹಾಸ್ಕೊಂಡ್ಬಿಡ್ತಾರೆ. ಅದರಲ್ಲಿ ಒಂದು ಸ್ವಲ್ಪ ಬಟ್ಟೆ ಉಳಿತು ಅಂದ್ರೆ, ಈಗ ಉದಾಹರಣೆಗೆ ಇದು ಒಂದು ಬಟ್ಟೆ ಅಂತ ತಿಳ್ಕೊಳ್ಳಿ. ಈ ಬಟ್ಟೆಯನ್ನು ಫುಲ್ ಹಾಸ್ಬಿಡೋದು. ಅರ್ಥ ಆಯ್ತಾ? ಒಂದು ಏನೋ ಒಂದು ಉಡುಪನ್ನ ತಯಾರು ಮಾಡ್ಬೇಕಾದ್ರೆ ಇಲ್ಲಿ ಬರ್ತದೆ. ಹೀಗೆ ನಾವೇನಾದ್ರೂ ತಗೊಂಡ್ರೆ ಈಗ ನಿಮ್ಮ ಒಂದು ಯಾವ್ದಾದ್ರು ಒಂದು ಡ್ರೆಸ್ ಅರ್ಥ ಆಯ್ತಾ? ಈ ರೀತಿಯಾಗಿ ಒಂದು ಉಡುಪನ್ನೇ ಫುಲ್ ಕತ್ತರಿಸ್ತಾರೆ. ಈ ಭಾಗ ಇರುತ್ತಲ್ವಾ, ಈ ಜಾಗ ಮತ್ತು ಈ ಜಾಗವನ್ನ ಬೇರೆ ಬಟ್ಟೆಗಳಿಗೆ ಬಳಸಿ, ಅಂದ್ರೆ ಉದಾಹರಣೆ ಸ್ಲೀವ್ಸ್ ಅನ್ನ ಹಾಕ್ತಾರೆ. ಈ ತರ ಲೇಔಟ್ ಸಿಸ್ಟಮ್ ಅಲ್ಲಿ ಕಟ್ ಮಾಡ್ತಾರೆ. ಎಲ್ಲಿ? ಗಾರ್ಮೆಂಟ್ಸ್ ಗಳಲ್ಲಿ. ಯಾಕೆ ಲೇಔಟ್ ಸಿಸ್ಟಮ್ ಅನ್ನ ಯಾಕೆ ಬಳಕೆ ಮಾಡ್ತಾರೆ ಅಂದ್ರೆ ಬಟ್ಟೆಯ ಉಳಿತಾಯಕ್ಕೋಸ್ಕರ. ಇಲ್ಲಿ ನಾವು ಪೀಸ್ ಮಾಡೋ ಬದಲು ಫುಲ್ ಇಲ್ಲಿ ದೊಡ್ಡದಾಗಿ ಬಟ್ಟೆ ಉಳಿತೀವಿ ಅಂತ ನೋಡಿ. ಅರ್ಥ ಆಗ್ತಿದೆಯಾ? ಇಲ್ಲಿ ಒಂದು ಸ್ಲೀವ್ಸ್ ಅನ್ನು ತೆಗಿತಾರೆ. ಇಲ್ಲಿ ಹೆಂಗ್ ತೆಗಿತಾರೆ ಒಂದು ಸ್ಲೀವ್ಸ್ ಅನ್ನ ಅಂತ ಹೇಳಿದ್ರೆ, ಇಲ್ಲಿ ಒಂದು ಸ್ಲೀವ್ಸ್ ಅನ್ನ ಈ ಭಾಗದಲ್ಲಿ ತೆಗಿತಾರೆ. ಕಾಣಿಸ್ತಾ ಇದೆಯಾ? ಈ ಸ್ಲೀವ್ಸ್ ಬಂತ, ಒಂದು ಸ್ಲೀವ್ಸ್ ಬಂತು. ಕಾಣ್ತ? ಇಲ್ಲಿ ಒಂದು ಸ್ಲೀವ್ಸ್, ಈ ಭಾಗದಲ್ಲಿ ಒಂದು ಸ್ಲೀವ್ಸ್ ತೆಗಿತಾರೆ. ಕಾಣಿಸ್ತಾ ಇದೆಯಾ? ಈ ಭಾಗದಲ್ಲಿ ಒಂದು ಸ್ಲೀವ್ಸ್ ಅನ್ನ ತೆಗಿತಾರೆ. ನಾವೀಗ ಇಲ್ಲಿ ಏನ್ ಮಾಡ್ತೀವಿ? ಬಟ್ಟೆ ತೆಗಿತೀವಿ. ಮತ್ತೆ ಇಲ್ಲಿ ನೆಕ್ ಪೀಸ್ ಅನ್ನ ತೆಗಿತಾರೆ ಈ ಸೈಡ್. ಅಂದ್ರೆ ಬಟ್ಟೆ ಹೊಲಿಯೋರು ತೆಗಿತಾರೆ. ಈ ಉಳಿದ ಬಟ್ಟೆಯನ್ನು ಇನ್ನು ಬೇರೆ ಉಡುಪಿಗೆ ಅದನ್ನ ಅಲಂಕಾರಿಕವಾಗಿ ಕೂಡ ಬಳಕೆ ಮಾಡ್ತೀವಿ. ಯಾಕೆ? ಫ್ರಾಕ್ಗಳಲ್ಲಿ ಇನ್ನು ಬೇರೆ ಉಡುಪುಗಳಲ್ಲಿ ಡಿಸೈನ್ ಆಗಿ ಬಳಕೆ ಮಾಡ್ತೀವಿ. ಅದಕ್ಕೋಸ್ಕರ ಇದು ಲೇಔಟ್ ಸಿಸ್ಟಮ್ ಅಂತ ಕರಿತೀವಿ ನಾವು. ದೊಡ್ಡ ದೊಡ್ಡ ಗಾರ್ಮೆಂಟ್ಸ್ ಗಳಲ್ಲಿ, ದೊಡ್ಡ ಬಟ್ಟೆ ಅಂದ್ರೆ ರೆಡಿ ಗಾರ್ಮೆಂಟ್ಸ್ ಗಳಲ್ಲಿ ನಾವು ಇದನ್ನ ಲೇಔಟ್ ಸಿಸ್ಟಮ್ ಆಗಿ ಬಳಕೆ ಮಾಡ್ತೀವಿ. ಬಟ್ಟೆಯನ್ನ ಯಾವ ರೀತಿ ಕತ್ತರಿಸ್ತೀವಿ. ಈಗ ಟೇಬಲ್ ಮೇಲೆ ನಾವು ಒಂದು ಸಿಂಗಲ್ ಮಿಷಿನ್ ಇಟ್ಕೊಂಡು ಒಂದು ಟೇಬಲ್ ಮೇಲೆ ಇಟ್ಬಿಟ್ಟು
ಅರ್ಥ ಆಗ್ತಿದ್ಯಾ? ಇದನ್ನ ಉದ್ದ ಬಟ್ಟೆನಲ್ಲಿ ಫುಲ್ ಡ್ರೆಸ್ ಅಲ್ಲಿ ಕತ್ತರಿಸ್ತಕ್ಕಂಥದ್ದು. ಈಗ ಯಾವ ರೀತಿ ನಾವು ಬಟ್ಟೆಯನ್ನು ಉಳಿತಾಯ ಮಾಡ್ತೀವಿ ಅಂತ ಇದರಿಂದ ನಾವು ತಿಳಿದ್ವಿ. ಯಾವ ಸಿಸ್ಟಮ್ ಅಲ್ಲಿ ಬಟ್ಟೆಯನ್ನು ಉಳಿತಾಯ ಮಾಡ್ತೀವಿ? ಲೇಔಟ್ ಸಿಸ್ಟಮ್ ಅಲ್ಲಿ. ಅದನ್ನ ಏನಂತ ಕರಿತೀವಿ? ಲೇಔಟ್. ಲೇಔಟ್ ಸಿಸ್ಟಮ್ ಅಲ್ಲಿ ಬಟ್ಟೆಯನ್ನು ನಾವು ಉಳಿತಾಯ ಮಾಡ್ತೀವಿ ಅಂತೇಳಿ ತಿಳ್ಕೊಳ್ತೀವಿ. ಈಗ ಇದು ನಾವು ಕರಡು ನಕ್ಷೆಯನ್ನ ಯಾವುದು ಮಾರ್ಕಿಂಗ್ ಚಾರ್ಟ್ ಅಂತ ಕಲಿಬೇಕು. ಟೆಕ್ಸ್ಟ್ ಇನ್ನೊಂದು ಯಾವುದು ಮಾರ್ಕಿಂಗ್ ಚಾರ್ಟ್ ಬಗ್ಗೆ ನಾವು ಇನ್ನೊಂದನ್ನ ಬಳಕೆ ಮಾಡಿದ್ವಿ. ಮಾರ್ಕಿಂಗ್ ಚಾರ್ಟ್ ಮಾರ್ಕರ್ ಅಂತ ಕಲ್ಪಲ್ಲ ಅದು. ಮಾರ್ಕಿಂಗ್ ಚಾರ್ಟ್ ಇದು ನೋಡಿ, ಇಲ್ಲಿ ಒಂದು ಜೇಡಿ ಮಣ್ಣಿನಿಂದ ಮಾಡ್ತಕ್ಕಂಥದ್ದು. ಇದು ಯಾವ್ದ್ರಲ್ಲಿ ಮಾಡ್ತಾರೆ? ಜೇಡಿ ಮಣ್ಣಿನಿಂದ ಮಾಡುವುದು. ಇದು ಜೇಡಿ ಮಣ್ಣಿನಿಂದ ತಯಾರು ಮಾಡ್ತಾರೆ. ಇದಕ್ಕೆ ಬಣ್ಣ ಬಣ್ಣದ ಮಾರ್ಕರ್ಗಳು ನಮಗೆ ಸಿಗ್ತವೆ. ಅಂದ್ರೆ ಜೇಡಿ ಮಣ್ಣಿನಿಂದ ಮಾಡಿರ್ತಕ್ಕಂಥ ಒಂದು ಮಾರ್ಕರ್ಗಳು ಎಲ್ಲ ರೂಪದಲ್ಲಿ ಇರ್ತವೆ. ಸಾಮಾನ್ಯವಾಗಿ ಮಾರ್ಕರ್ಗಳು ಬಟ್ಟೆಯನ್ನ ಕತ್ತರಿಸೋದಕ್ಕೆ ಬಣ್ಣ ಬಣ್ಣದಲ್ಲಿ ಸಿಗ್ತವೆ. ಕಲರ್ಗಳಲ್ಲಿ ವಿವಿಧ ಕಲರ್ಗಳಲ್ಲಿ ಸಿಗ್ತವೆ. ಅವು ಜೇಡಿ ಮಣ್ಣಿನಿಂದ ಮಾಡಿರ್ತಕ್ಕಂಥ ಮಾರ್ಕರ್. ಇನ್ನು ಇದು ಕಾಗದ ಬಟ್ಟೆಗಳಿಗೆ ಮಾರ್ಕರ್ ಅನ್ನ ಹಾಕ್ತೀವಿ. ಯಾವ್ಯಾವ್ದು ಹಾಕ್ತೀವಿ? ಬಟ್ಟೆಗಳಲ್ಲಿ ಕತ್ತರಿಸೋದಕ್ಕೆ ನಾವು ಹಾಕ್ತಕ್ಕಂಥ ಮಾರ್ಕರ್ಗಳು. ಅರ್ಥ ಆಗ್ತಿದ್ಯಾ? ಈಗ ಯಾವುದೇ ಒಂದು ನಾವು ಕರಡು ನಕ್ಷೆಯನ್ನ ಮಾಡ್ಕೊಳ್ಳೋದಕ್ಕೆ ನಾವು ಒಂದು ಪೆನ್ಸಿಲ್ ಉಪಯೋಗಿಸ್ತೀವಲ್ವಾ, ಇಲ್ಲಿ ನಾವು ಬಟ್ಟೆನಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಮಾರ್ಕಿಂಗ್ ಚಾರ್ಟ್ ಅನ್ನ ಬಳಸ್ತೀವಿ. ಚಾಪೀಸ್ ಬಳಸೋದಿಲ್ಲ. ಯಾಕಂದ್ರೆ ಚಾಪೀಸ್ ಆದ್ರೆ ಅದು ಗುರುತು ಹೋಗ್ಬಿಡುತ್ತೆ ಮರ್ಚಿದ. ಈ ಮಾರ್ಕಿಂಗ್ ಚಾರ್ಟ್ ಅದು ಹೋಗೋದಿಲ್ಲ, ಅದು ಹಾಗೇನೆ ಇರುತ್ತೆ. ಎಷ್ಟು ದಿನ ಆದ್ರೂ ಹೋಗೋದಿಲ್ಲ. ಅಂದ್ರೆ ಅದು ಟೈಲರ್ಗಳಿಗೆ ಅದು ಗುರುತು ಸಿಗುತ್ತೆ, ನಾವೆಲ್ಲೆಲ್ಲಿ ಮಾರ್ಕರ್ ಮಾಡಿದೀವಿ ಅಂತೇಳಿ. ಈಗ ಉದಾಹರಣೆಗೆ ನಾವು ಒಂದು ಮಾರ್ಕರ್ ಮಾಡ್ತೀವಿ. ಈಗ ಒಂದು ಉಡುಪು ಇದೆ. ಯಾವುದೋ ಒಂದು ಉಡುಪನ್ನ ನಾವು ಒಂದು ಬಟ್ಟೆಯನ್ನ ಇಲ್ಲಿ 4 ಫೋಲ್ಡ್ ಆಗಿ ಹಾಕೊಂಡಿದೀವಿ ಅಂತ ತಿಳ್ಕೊತೀವಿ. ಹೌದಾ? ಇಲ್ಲಿ ಇದು ಕೊರಳಿನ ಭಾಗ, ಇದು ನೆಕ್ಕಿನ ಭಾಗ, ಇಲ್ಲಿ ಎದೆಯ ಸುತ್ತಳತೆ. ಇಲ್ಲಿ ಏನ್ ಮಾಡ್ತೀವಿ? ಇಲ್ಲಿ ಈ ತರ ಶೇಪ್ ಅನ್ನ ಕೊಡೋದಕ್ಕೆ ನೋಡಿ ಇಲ್ಲಿ. ಹೌದಲ್ವಾ? ಹೌದು ತಾನೆ? ಇವೆಲ್ಲವನ್ನು ಗುರುತು ಮಾಡೋದಕ್ಕೆ ಮಾರ್ಕಿಂಗ್ ಚಾರ್ಟ್ ಅನ್ನ ನಾವು ಬಳಕೆ ಮಾಡ್ತೀವಿ. ಹೌದಾ? ಬಟ್ಟೆಯ ಮೇಲೆ ಇರ್ಬೋದು, ಪೇಪರ್ಗಳ ಮೇಲೆ ಇರ್ಬೋದು. ಇದನ್ನ ಮಾರ್ಕಿಂಗ್ ಚಾರ್ಟ್ಗಳಾಗಿ ಬಟ್ಟೆಯನ್ನ ಗುರುತು ಮಾಡೋದಕ್ಕೆ ಉಪಯೋಗಿಸ್ತೀವಿ. ಹೌದಲ್ವಾ? ಈಗ ನಾವು ಒಂದೊಂದೇ ತಿಳ್ಕೊಂಡ್ವಿ. ಬಟ್ಟೆ ಯಾವ್ಯಾವ ರೀತಿ ಬಟ್ಟೆ ಇರುತ್ತೆ ಅಂತ ತಿಳ್ಕೊಂಡ್ವಿ. ಮಾರ್ಕಿಂಗ್ ಚಾರ್ಟ್ ಯಾವ್ದ್ರಿಂದ ಮಾಡ್ತಾರೆ? ಯಾವ್ದ್ರಿಂದ ಮಾಡ್ತಾರೆ? ಜೇಡಿ ಮಣ್ಣಿನಿಂದ ಬಣ್ಣ ಬಣ್ಣದ ಮಾರ್ಕಿಂಗ್ ಚಾರ್ಟ್ಗಳು ಇರ್ತವೆ. ಮತ್ತೆ ಅದನ್ನ ಏನ್ ಮಾಡ್ತಾರೆ? ಬಟ್ಟೆಯ ಮೇಲೆ ಗುರುತಿಸೋದಕ್ಕೆ ಮತ್ತು ಪೇಪರ್ಗಳ ಮೇಲೆ ಗುರುತು ಹಾಕಿಕೊಳ್ಳಲು ನಾವು ಇದನ್ನ ಬಳಕೆ ಮಾಡ್ತೀವಿ. ಈಗ ಉದಾಹರಣೆ ಮಡಿಕೆಯ ಭಾಗವನ್ನ ತೋರಿಸ್ಬೇಕಪ್ಪ. ಇಲ್ಲಿ ಟೈಲರ್ಗಳಿಗೆ ಎಲ್ಲೆಲ್ಲಿ ಮಡಿಕೆ ಭಾಗ ಬರುತ್ತೆ ಅಂದ್ರೆ ಈಗ ನಾವು ಈ ರೀತಿ ಹಾಕೊಳ್ತೀವಿ. ಈ ಕತ್ತರಿಸುವ ಭಾಗ, ಕತ್ತರಿಸೋದು ಅಂದ್ರೆ ಇಲ್ಲಿ ನೆಕ್ಸ್ಟ್ ಈ ತರ. ಗೊತ್ತಾಯ್ತಾ? ಇದು ಅದರ ಟೈಲರ್ಗಳಿಗೆ ಗೊತ್ತಿರುತ್ತೆ ಯಾವ್ದು ಕತ್ತರಿಸುವ ಭಾಗ ಅಂತ. ಇದು ಯಾವುದೇ ಒಂದು ಇದು ಮಾಡ್ಬೇಕಾದ್ರೆ ಕತ್ತರಿಸುವ ಭಾಗವನ್ನ ನಾವು ಈ ರೀತಿ ಹಾಕೊಳ್ತೀವಿ. ಉದಾಹರಣೆ ಇಲ್ಲಿ ಈ ರೀತಿ ಕತ್ತರಿಸುವ ಭಾಗ ಈ ರೀತಿ, ಅದಕ್ಕೆ ಒಂದು ಗುರುತಿರುತ್ತೆ. ಈಗ ಇದು ಉದ್ದ ಬಟ್ಟೆ ಅನ್ನೋದಕ್ಕೆ ಹೀಗೆ ಇದು ಉದ್ದ ಬಟ್ಟೆ. ಇದನ್ನ ಏನಾಗುತ್ತೆ? ಈ ತರ ಫೋಲ್ಡ್ ಮಾಡಬಹುದು. 2 ಭಾಗವನ್ನ ನಾವು ಮಾಡಬಹುದು ಅನ್ನೋದಕ್ಕೆ. ಇನ್ನು ಅಳತೆ ಟೇಪ್ ಆಯ್ತು. ಅಳತೆ ಟೇಪು ನಲ್ಲೂ ಸಹ ನೆಕ್ಸ್ಟ್ ಕತ್ತರಿಸುವಿಕೆ. ಕತ್ತರಿಗಳಲ್ಲೂ ಸಹ ಗುಂಡು ಸೂಜಿ ಮತ್ತು ಕತ್ತರಿಗಳು. ನೆಕ್ಸ್ಟ್ ಗುಂಡು ಸೂಜಿಯನ್ನು ಸಹ ನಾವು ಬಳಸ್ತೀವಿ. ಯಾಕೆ? ಟೇಬಲ್ ಮೇಲೆ ಬಟ್ಟೆ ಹರಡ್ಕೊಂಡಾಗ ಗಾಳಿಗೆ ಅದು ಬಟ್ಟೆ ಅಗಲಾಡಬಾರ್ದು, ಶೇಕ್ ಆಗಬಾರ್ದು ಅಂತೇಳಿ ಆ ಗುಂಡು ಸೂಜಿಗಳನ್ನು ಸಹ ನಾವು ಬಳಕೆ ಮಾಡ್ತೀವಿ. ಏನ್ ಬಳಕೆ ಮಾಡ್ತೀವಿ? ಗುಂಡು ಸೂಜಿಗಳನ್ನು ಸಹ ನಾವು ಬಟ್ಟೆಗೆ
ಬಟ್ಟೆಯನ್ನ 4 ಭಾಗ ಹಾಸ್ಕೊಳ್ತೀವಾ, ಇಲ್ಲಿಗೊಂದು ಸೂಜಿ ಹಾಕೊಳ್ತೀವಿ, ಈ ಕಡೆ ಒಂದು ಈ ಕಡೆ ಒಂದು. ಯಾಕಂದ್ರೆ ಅದು ಕೆಲವು ಸಿಲ್ಕ್ ಬಟ್ಟೆಗಳು ಜರುಗ್ತವೆ, ಅಳತೆ ಏನಾಗುತ್ತೆ ಅವಾಗ ತಪ್ಪಾಗುತ್ತೆ. ಹೌದು ತಾನೆ? ಒಂದು ಸ್ವಲ್ಪ ತಪ್ಪಾದ್ರೂ ಬಟ್ಟೆ ಅಳತೆ ಏನಾಗುತ್ತೆ, ಅಳತೆ ಆಕೃತಿ ಅಂದ್ರೆ ಉಡುಪು ಕೆಟ್ಟೋಗುತ್ತೆ. ಹೌದಲ್ವಾ? ನಾವೇನಾದ್ರೂ ಟೈಲರ್ಗಳು ಸ್ವಲ್ಪ ತಪ್ಪು ಮಾಡಿದ್ರೆ ಅವ್ರಿಗೆ ವಾಪಸ್ ಕೊಟ್ಟು ಬರ್ತಾರೆ ಬಟ್ಟೆನ. ಏನ್ ಮಾಡ್ರಿ, ನಮಗೆ ಇದು ಬೇಡ, ಬೇರೆ ಬಟ್ಟೆ ಹೊಲ್ಕೊಡ್ರಿ ಅಂತ. ಕೆಲವೊಂದ್ಸಲ ಐರನ್ ಮಾಡುವಾಗ ಬಟ್ಟೆಯನ್ನ ಸುಟ್ಟಿರ್ತಾರೆ, ಅದು ಸಹ ವಾಪಸ್ ಮಾಡುವಂತ ಸಂದರ್ಭ ಬರುತ್ತೆ. ಅದಕ್ಕೆ ಆ ಲಾಸ್ ಮಾಡ್ಕೊಳ್ಳಕ್ಕೆ ಟೈಲರ್ ಯಾರು ಇಷ್ಟಪಡಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಕತ್ತರಿಸುವಾಗ್ಲೇನೆ ಕರೆಕ್ಟ್ ಆದ ಅಳತೆಯನ್ನ ಅಂದ್ರೆ ಗುಂಡು ಸೂಜಿಗಳನ್ನು ಉಪಯೋಗಿಸಿ 4 ಕಡೆ ಜರುಗಾಡ್ದಂಗೆ ಅವನ್ನ ಹಾಕ್ಬಿಟ್ಟು ನಂತರದಲ್ಲಿ ಮಾರ್ಕ್ ಮಾಡಿ ಕತ್ತರಿಸ್ತಾರೆ. ಕತ್ತರಿಸಿ ನೀಟಾಗಿ ಮಡ್ಚಿ ಕಟ್ಟಿ ಒಂದ್ ಕಡೆ ಇಡ್ತಾರೆ ಹೆಸರು ಬಂದು. ಈ ರೀತಿಯಾಗಿ ಸಹ ನಾವು ಬಳಕೆಯನ್ನ ಅವಶ್ಯಕ ಹೊಲಿಗೆ ಸಾಧನ ಸಲಕರಣೆಗಳನ್ನ ಮಾಡ್ಕೊಳ್ತೀವಿ. ಇಲ್ಲಿ ಇನ್ನು ಏನನ್ನ ನೀವು ಬಳಕೆ ಮಾಡ್ತೀರಾ, ಯಾವಾದ್ರೂ ಗೊತ್ತಿದ್ಯಾ ನಿಮ್ಗೆ? ಅವಶ್ಯಕ ಸಾಧನ ಸಲಕರಣೆಗಳಲ್ಲಿ ಮನೆಗಳಲ್ಲಿ ಟೈಲರ್ಗಳು ಇರ್ತಾರೆ. ಇನ್ನು ಏನಾದ್ರು ಬಿಟ್ಟಿದೀವಾ? ಹೊಲಿಗೆ ಯಂತ್ರವನ್ನು ಸಹ ನಮಗೆ ಮೇನ್ ಬೇಕು ಅಲ್ವಾ? ನಮಗೆ ಸಲಕರಣೆಗಳು ಕೇಳಿದ್ವಿ, ಯಾವ ಬಟ್ಟೆ ಬೇಕು, ದಾರ ಬೇಕು, ಎಲ್ಲ ಮೇನ್ ಏನ್ ಬೇಕು? ಹೊಲಿಗೆ ಯಂತ್ರ ಬೇಕು. ಹೌದಾ? ಹೊಲಿಗೆ ಯಂತ್ರ. ಈಗ ಹೊಲಿಗೆ ಯಂತ್ರ ಇದ್ರೇನೆ ಆಮೇಲೆ ನೆಕ್ಸ್ಟ್ ಬೇಕಾಗ್ತಕ್ಕಂಥದ್ದು. ಹೌದಲ್ವಾ? ಈಗ ನಾವು ಬಟ್ಟೆ ತಗೊಂಡ್ವಿ, ದಾರ ತಗೊಂಡ್ವಿ, ಕತ್ತರಿ ತಗೊಂಡ್ವಿ, ಮಾರ್ಕರ್ ತಗೊಂಡ್ವಿ, ಎಲ್ಲವೂ ಏನಕ್ಕೆ ಬೇಕಾವೋ ಅಂದ್ರೆ ಬಟ್ಟೆಯನ್ನ ಕಟ್ ಮಾಡೋದಕ್ಕೆ. ಕಟ್ ಮಾಡಾದ್ಮೇಲೆ ಏನ್ ಬೇಕು? ಹೊಲಿಗೆ ಯಂತ್ರ ಬೇಕಲ್ವಾ? ಹೊಲಿಗೆ ಯಂತ್ರವನ್ನ ನಾವು ಮೊದಲು ಆಯಿಲ್ ಅನ್ನ ಹಾಕ್ಬಿಟ್ಟು ಒರೆಸಿ ಅದನ್ನ ಸ್ವಲ್ಪ ತುಳಿದ್ಬಿಟ್ಟು ರನ್ ಮಾಡಿ ಆಮೇಲೆ ಅದನ್ನ ಬಟ್ಟೆಯನ್ನ ಹೊಲಿತೀವಿ. ಇದಿಷ್ಟು ಹೊಲಿಗೆ ಯಂತ್ರದ ಅಂದ್ರೆ ನಾವೇನೇನು ಸಾಧನ ಸಲಕರಣೆಗಳು ಬೇಕು ಅನ್ನೋದ್ರ ಬಗ್ಗೆ ಇಷ್ಟು ಬೇಕಾಗ್ತಕ್ಕಂಥದ್ದು. ಮೇನು ಅಳತೆನೂ ಬೇಕು. ಮೇನ್ ಏನ್ ಬೇಕು? ಸಾಧನ ಸಲಕರಣೆಗಳಿಗೆ ಅಳತೆ. ಯಾವ್ದಾದ್ರೂ ಒಂದು ನಿರ್ದಿಷ್ಟ ಅಳತೆ, ಯಾವ ಉಡುಪನ್ನ ನಾವು ಕಟ್ ಮಾಡಿಸ್ತಾ ಇದೀವಿ, ಅಳತೆ ಬೇಕು. ಮೇನು ಅಳತೆನೂ ಸಹ ಬೇಕು. ಅಳತೆ ಟೇಪ್ ಬೇಕು. ಅಳತೆ ಟೇಪ್ ಬೇಕು ಅಂದ್ರೆ ಅಳತೆ ಮಾಡ್ಕೊಳಕ್ಕಿಂತಾನೆ ಅಳತೆ ಬೇಕಾಗುತ್ತೆ. ಅಂದ್ರೆ ಪುರುಷರ ಡ್ರೆಸ್ಸು, ಶರ್ಟ್, ಉಡುಪು ಯಾವ್ದು ಬೇಕು ಅನ್ನೋದ್ರ ಬಗ್ಗೆ ನಾವು ಅಳತೆಯನ್ನ ಮಾಡ್ಕೊಳ್ಬೇಕು. ಮೇನ್ ಅಳತೆ ಅಂದ್ರೆ ಅಳತೆಗಳಲ್ಲಿ ಸುಮಾರು ವಿಧಗಳಿದ್ದಾವೆ. ಯಾವುದು? ಇಲ್ಲಿ ಅಳತೆಗಳಲ್ಲಿ ಸಹ ನೋಡಿ, ಅಳತೆಗಳಲ್ಲೂ ಸಹ ಏನೇನಿದಾವೆ? ಅಳತೆಗಳು ಈಗ ಉದಾಹರಣೆಗೆ ಒಂದು ಶರ್ಟ್ ಅಂತ ತಿಳ್ಕೊಳ್ಳಿ. ಶರ್ಟಿನ ಅಳತೆ. ಶರ್ಟ್ ಅಲ್ಲಿ ಅಳತೆಗಳು ಯಾವ್ಯಾವ ಬರ್ತವೆ? ಪೂರ್ಣ ಉದ್ದ. ಇದ್ಯಾವುದು? ಪೂರ್ಣ ಉದ್ದ. ನೆಕ್ಸ್ಟ್ ಎದೆಯ ಸುತ್ತಳತೆ. ಅಳತೆಗಳಲ್ಲಿ ಯಾವ್ಯಾವ ಬರ್ತವೆ ಅಂದ್ರೆ ನೆಕ್ಸ್ಟ್ ಎದೆಯ ಸುತ್ತಳತೆ. ಒಂದು ಶರ್ಟ್ಗೆ ಏನೇನ್ ಬೇಕು ಅಂದ್ರೆ ನೆಕ್ಸ್ಟ್ ಪೂರ್ಣ ಉದ್ದ ಬೇಕು, ಎದೆ ಸುತ್ತಳತೆ ಬೇಕು, ನೆಕ್ಸ್ಟ್ ತೋಳಿನ ಉದ್ದ ಬೇಕು, ತೋಳಿನ ಉದ್ದ. ನೆಕ್ಸ್ಟ್ ಇಷ್ಟು ಬೇಗ ಬೇಕಾಗಿರ್ತಕ್ಕಂಥವು. ಇಲ್ಲಿ ನಾವು ಪೂರ್ಣ ಉದ್ದವನ್ನ ಅಳತೆಗೆ, ಇದು ಪೂರ್ಣ ಉದ್ದ ನೋಡಿ. ಇಲ್ಲಿಂದ ಇಲ್ಲಿಗೆ ತೆಗೆದುಕೊಳ್ತಕ್ಕಂಥದ್ದು ಪೂರ್ಣ ಉದ್ದ. ಒಂದು ಯಾವ್ದಾದ್ರು ಒಂದು ಶರ್ಟಿಗೆ ಬೇಕಾಗ್ತಕ್ಕಂಥ ಒಂದು ಇಲ್ಲಿಂದ ಇಲ್ಲಿಗೆ ಪೂರ್ಣ ಉದ್ದವನ್ನು ತೆಗೆದುತೀವಿ. ಮತ್ತೆ ಇಲ್ಲಿಂದ ಎದೆಯ ಸುತ್ತಳತೆ, ಈ ಭಾಗದಿಂದ ಇಲ್ಲಿಗೆ ಇಲ್ಲಿ ಅಂದ್ರೆ ಇದು ಒಂದು ಎ ಬಿ ಅಂತ ಕೊಟ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ಏನ್ ಬೇಕು? ಎದೆಯ ಸುತ್ತಳತೆ. ಇದು ಅರ್ಥ ಆಗ್ತಿದ್ಯಾ? ಯಾವ್ಯಾವುದಕ್ಕೆ ಎಷ್ಟು ಬೇಕು? ಮತ್ತೆ ತೋಳಿನ ಉದ್ದ, ತೋಳು ಎಷ್ಟು ಉದ್ದ ಬೇಕಾಗುತ್ತೆ? ಅರ್ಥ ಆಗ್ತಿದ್ಯಾ? ಇವಿಷ್ಟು ಕೂಡ ನಾವು ಒಂದು ಶರ್ಟ್ಗೆ ಬೇಕಾಗ್ತಕ್ಕಂಥ ಅಳತೆಗಳು. ಮತ್ತು ಕಪ್ಪಿನ ಉದ್ದ,
ಕಫ್ನ ಆಗಲ್ಲ, ಕಫ್ನ ಆಗಲ್ಲ. ಈ ಒಂದು ಕಫ್ ಅಂದ್ರೆ ಇಲ್ಲಿ ಬರುತ್ತೆ. ಈ ಒಂದು ತುಂಬಾ ತೋಳಿಗೆ ಅಂದ್ರೆ ಫುಲ್ ಶರ್ಟ್ಗೆ ಕಫ್ ಬರುತ್ತೆ. ಕಫಿನ ಅಗಲ ಎಷ್ಟು ಬೇಕಾಗುತ್ತೆ ಅಂತ ಹೇಳಿ ತೆಗೆದುಕೊಳ್ತಕ್ಕಂಥದ್ದು. ಇವಿಷ್ಟು ನಾವು ಅಳತೆಗಳಲ್ಲಿ ಬರ್ತಕ್ಕಂಥವು. ಅಳತೆ ನಾವೇನ್ ಮಾಡುವಾಗ ಅಳತೆ ಒಂದು ಉದಾಹರಣೆಗೆ ಒಂದು ಶರ್ಟ್ ಅನ್ನ ಅಳತೆ ತಗೊಂಡ್ರೆ ಯಾವ ಬರ್ತವೆ ಅಂದ್ರೆ ಪೂರ್ಣ ಉದ್ದ, ಎದೆಯ ಸುತ್ತಳತೆ, ತೋಳಿನ ಉದ್ದ ಮತ್ತು ಕಫ್ನ ಅಗಲ, ಇಲ್ಲಿ ಎಷ್ಟು ಅಗಲ ಬೇಕು ಅಂತಕ್ಕಂಥದ್ದು. ಅರ್ಥ ಆಗ್ತಿದ್ಯಾ? ಇವೆಲ್ಲವೂ ಸಹ ನಾವು ಒಂದು ಡ್ರೆಸ್ ಅನ್ನು ತೆಗೆದುಕೊಂಡ್ರೆ ಅದರಲ್ಲಿ ಬರ್ತಕ್ಕಂಥ ಅಳತೆಗಳು ಯಾವ್ಯಾವು. ಈಗ ಉದಾಹರಣೆಗೆ ಇನ್ನೂ ಒಂದು ಪ್ಯಾಂಟ್ ಅನ್ನು ತಗೊಳ್ತೀವಿ. ಪ್ಯಾಂಟಿಗೆ ಅಳತೆಗಳು ಯಾವ್ಯಾವ ಬರ್ತವೆ ಹಾಗಾದ್ರೆ? ಸೊಂಟದ ಸುತ್ತಳತೆ, ಪ್ಯಾಂಟಿನ ಉದ್ದ, ಮತ್ತೆ ಇಲ್ಲಿ ಕೆಳಗಡೆ ಬಾಟಮ್ನ ಅಗಲ. ಬಾಟಮ್ ಅಂದ್ರೆ ತಳಭಾಗ, ಪ್ಯಾಂಟಿನ ತಳಭಾಗದಲ್ಲಿ ಬರ್ತಕ್ಕಂಥ ಅಳತೆ. ಇವಿಷ್ಟು ಅಂದ್ರೆ ಯಾವ ಉಡುಪು ಬೇಕೋ ಆ ಉಡುಪನ್ನ ನೋಡ್ಬಿಟ್ಟು ನಾವು ಅದಕ್ಕೆ ತಕ್ಕಂತೆ ಅಳತೆಯನ್ನು ತೆಗೆದುಕೊಳ್ಳತಕ್ಕಂಥದ್ದು. ಇಷ್ಟು ಅಳತೆಗಳಲ್ಲಿ ಬರ್ತಕ್ಕಂಥದ್ದು. ಅರ್ಥ ಆಗ್ತಿದ್ಯಾ?